ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಯಾಕಂದ್ರೆ ಯೆಹೋವನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡ್ತಾ ಇರ್ತಾನೆ. ಆಮೇನ್, ಹಲ್ಲೆಲೂಯ. ಓಕೆ, ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ. ದೇವರು ಈ ತಿಂಗಳು ನಮಗೇನಂತ ವಾಗ್ದಾನ ಮಾಡಿದ? ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆ ಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಕೊಡುವೇನು. ಆಮೇನ್. ಇದು ಈ ತಿಂಗಳಿಗೆ ಕೊಟ್ಟ ವಾಗ್ದಾನ. ಆಮೇನ್, ಹಲ್ಲೆಲೂಯ. ಸೊ ವಾಗ್ದಾನ ಪರಿಪೂರ್ಣವಾಗಿದ್ದರೆ ಮಾತ್ರ ಆಶೀರ್ವಾದ ಕೂಡ ಪರಿಪೂರ್ಣವಾಗಿ ಬರುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ದೇವರ ವಾಗ್ದಾನವನ್ನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಈ ವರ್ಷ ಏನ್ ವಾಗ್ದಾನ ಕೊಟ್ಟಿದ್ದ ನೆನಪೈತಾ? ವಾಗ್ದಾನ ದೋಷ ಇಲ್ಲದವನಾಗಿ ನಡೆದು ಅಷ್ಟೇ ವಾಗ್ದಾನ. ನಾ ಈಗ ತಾನೇ ಹೇಳಿದೆ, ವಾಗ್ದಾನ ನಾನೇ ಸರ್ವಶಕ್ತನಾದ ದೇವರು, ನನ್ನ ಮುಂದೆ ನಡೆದುಕೊಂಡು ದೋಷ ಇಲ್ಲದವನಾಗಿ ಇರು. ಆಮೇನ್. ವಾಗ್ದಾನಗಳನ್ನ ಅರ್ಧ ಇಟ್ಟುಕೊಂಡಿದ್ರೆ ಆಶೀರ್ವಾದನ ಅರ್ಧನೇ ಬರೋದು. ಆಮೇನ್. ವಾಗ್ದಾನ ಹೆಂಗಿರಬೇಕು? ಕಂಪ್ಲೀಟ್ ಆಗಿರಬೇಕು. ಹೌದಾ ಇಲ್ಲ? ಊಟ ಮಾಡ್ತೀರಿ, ಹೆಂಗ್ ಊಟ ಮಾಡ್ತೀರಿ? ಹೊಟ್ಟೆ ತುಂಬ. ಅರ್ಧಂಬರ್ಧ ಹೊಟ್ಟೆಯಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ? ಸಮಾಧಾನ ಆಗೋದಿಲ್ಲ. ಹೌದಿಲ್ಲ? ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಇಲ್ಲಾಂದ್ರೆ ಕುಡು ಅನ್ನತ್ತೆ, ಊಟನೇ ಸರಿಯಾಗಿಲ್ಲ ಅಂತ ಬೇಸರ ಆಗತ್ತಲ್ಲ. ಅದೇ ಪ್ರಕಾರ ದೇವರ ವಾಕ್ಯವನ್ನು ತಗೊಳ್ಳೋದ್ರಲ್ಲಿಯೂ ನಾವು ಅಷ್ಟೇ ಆಸಕ್ತಿ ಉಳ್ಳವರಾಗಿರಬೇಕು. ಆಮೇನ್, ಹಲ್ಲೆಲೂಯ. ಸೊ ದೇವರ ವಾಕ್ಯಗಳನ್ನು ಪರಿಪೂರ್ಣವಾಗಿ ನಾವೇನು ಮಾಡಬೇಕು? ಹೊಂದಿಕೊಳ್ಳಬೇಕಂದ್ರೆ ವಾಕ್ಯವು ಪರಿಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಇರಬೇಕು. ಈ ತಿಂಗಳು ಮುಗಿಯುತ್ತೆ ಇವತ್ತಿಗೆ, ಬಟ್ ಇನ್ನೂ ಆ ವಾಗ್ದಾನವನ್ನು ಪರಿಪೂರ್ಣವಾಗಿ ನಾವು ಇಟ್ಟುಕೊಂಡಿಲ್ಲ. ದಿನನಿತ್ಯ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿರ್ತೀನಿ ಆ ವಾಗ್ದಾನಕ್ಕಾಗಿ. ಆಮೇನ್, ಹಲ್ಲೆಲೂಯ. ಆ ವಾಗ್ದಾನದಂತೆ ದೇವರು ಇವತ್ತಿಗೂ ನನ್ನನ್ನೇನು ಮಾಡ್ತಿದ್ದಾನೆ? ನಡೆಸ್ತಾ ಇದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ಮಾರ್ಕನ ಪುಸ್ತಕ 4ನೇ ಅಧ್ಯಾಯ 39ನೇ ವಚನ. ಮಾರ್ಕನ ಪುಸ್ತಕ 4ನೇ ಅಧ್ಯಾಯ 39ನೇ ವಚನ. ಆತನು ಆಕೆಯ ಬಳಿ ನಿಂತು ಜ್ವರವನ್ನು ಬಿಟ್ಟು ಹೋಗೆಂದು. 4ನೇ ಅಧ್ಯಾಯ 39ನೇ ವಚನ. ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಏನ್ ಮಾಡಬೇಡ, ಮೊರೆಯಬೇಡ ಅಂತ ಹೇಳಿದ್ರು. ಆಮೇಲೆ ಹಲ್ಲೆಲೂಯ. ದೇವರು ಎದ್ದು ನಿಂತುಕೊಂಡು ಏನಂತ ಮಾತಾಡ್ತಾ ಇದ್ದಾನೆ? ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ? ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ? ಸಮುದ್ರ ಅಂತ ಐತ ಅಲ್ಲಿ, ಓದೋಣ. ಗಾಳಿಯನ್ನು ಗದರಿಸಿ. ಯಾರನ್ನ ಗದರಿಸ್ತಾ ಇದ್ದಾನೆ ಅಲ್ಲಿ? ಗಾಳಿ. ಇವತ್ತು ಏನೋ ಒಂದು ಸಮಸ್ಯೆ ಆಯ್ತು ಅಂದ್ರೆ ಏನೋ ಗಾಳಿ ಶಕ ಇದೆ ಮಾತಾಡ್ತಾರಲ್ಲ. ಆಮೇನ್, ಹಲ್ಲೆಲೂಯ. ಸೊ ಅಲ್ಲಿ ಗಾಳಿಯನ್ನು ಏನ್ ಮಾಡ್ತಿದ್ದಾನೆ? ಸ್ವಾಮಿ ಗದರಿಸ್ತಾ ಇದ್ದಾನೆ. ಸುಮ್ಮನಿರು, ಮೊರೆಯಬೇಡ. ಆಮೇಲೆ ಸುಮ್ಮನಿರು, ಶಬ್ದ ಮಾಡಬೇಡ. ಸುಮ್ಮನಿರು, ಕಿರ್ಚಾಡಬೇಡ ಅಂತ ದೇವರು ಏನ್ ಮಾಡ್ತಿದ್ದಾನೆ? ಗಾಳಿಯನ್ನು ನೋಡಿ ಗದರಿಸುತ್ತಾ ಇದ್ದಾನೆ. ಹಲ್ಲೆಲೂಯ. ಸೊ ದೇವರು ಗಾಳಿಯನ್ನು ಗದರಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಯಾರು ಹೆದರ್ತಾ ಇರೋದು? ಶಿಷ್ಯರುಗಳು. ಆಮೇಲೆ ಯಾರು ಹೆದರ್ತಾ ಇದ್ದಾರೆ? ಹಲ್ಲೆಲೂಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾರ್ಕನ ಪುಸ್ತಕದಲ್ಲಿ 35ನೇ ವಚನ ಓದಿಕೊಳ್ಳೋಣ. ಅದೇ ದಿವಸ ಸಾಯಂಕಾಲವಾದಾಗ ಆತನು ಅವರಿಗೆ, ನಾವು ಅಜೇಯ ದಡಕ್ಕೆ ಹೋಗೋಣ ಅಂದನು.
ಆಚೆ ದಡೆಗೆ ಹೋಗೋಣ ಅಂದರು. ಆಮೇಲೆ ಹಲ್ಲೆಲೂಯಾ. ಯಾರಿಗೆ? ಶಿಷ್ಯರಿಗೆ. ಏನಂತ ಹೇಳಿದರು? ನಾವು ಆಚೆ ದಡಕ್ಕೆ ಹೋಗೋಣ ಬನ್ನಿರಿ ಅಂತ ಸ್ವಾಮಿ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಶಿಷ್ಯರೊಂದಿಗೆ ಸೇರಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ? ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆಚೆ ದಡಕ್ಕೆ ಹೋಗೋಣ ಬನ್ನಿರಿ ಅಂತ ಕರೆದವರು ಯಾರು? ಯೇಸು ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಈಗ ಇವರು ಕೂಡ ಅವರೊಂದಿಗೆ ಏನ್ ಮಾಡ್ತಿದ್ದಾರೆ? ಹೋಗ್ತಾ ಇದ್ದಾರೆ. ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಒಂದೇ ನಾವಿಯಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದೇ ಸಮುದ್ರದಲ್ಲಿ ಒಂದೇ ಕಡೆಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಆಚೆ ದಡಕ್ಕೆ ಹೋಗ್ಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಸಮುದ್ರದಲ್ಲಿ. ಆ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಏನ್ ಬರ್ತಾ ಇದೆ ಅಂದ್ರೆ ಒಂದು ಗಾಳಿ ಬರ್ತಾ ಇದೆ. ಆಮೇನ್. ಸಮುದ್ರದಲ್ಲಿ ಈಗ ಸುಮ್ಮನೆ ಗಾಳಿ ಬಂದ್ರೂ ತಗಡೆಲ್ಲ ಹಾರ್ಕೊಂಡು ಹೋಗ್ತಾವ. ಆಮೇನ್. ಸಮುದ್ರದಲ್ಲಿ ಗಾಳಿ ಬೀಸಿದ್ರೆ ಹೆಂಗಿರುತ್ತೆ? ಎದುರುಗೊಳ್ಳೋದು ಕಷ್ಟ. ಆಮೇನ್. ಆ ಗಾಳಿಯಲ್ಲಿ ಮುಂದೆ ಹೋಗೋದು ಕಷ್ಟ. ಆ ನಾವಿ ಮುಂದೆ ಹೋಗ್ತಾ ಹೋಗ್ತಾ ಗಾಳಿ ಏನಾಗತ್ತೆ? ಹಿಂದೆ ಬಡಿಯತ್ತೆ. ಒಂದು ಇಲ್ಲ, ಆ ಗಾಳಿ ಯಾವ ದಿಕ್ಕಿಗೆ ಹೋಗುತ್ತೋ ಆ ದಿಕ್ಕಿಗೆ ದೋಣಿ ಏನಾಗತ್ತೆ? ಎಳಕೊಂಡು ಹೋಗುವಂಥದ್ದಾಗಿರುತ್ತೆ. ಮತ್ತೆ ಸಮುದ್ರದಲ್ಲಿ ಸುಮ್ಮನೆ ಇಲ್ರಿ, ಆ ಗಾಳಿಯ ಒಂದು ಕಾಟಕ್ಕೆ ಆ ಒಂದು ನೀರು ಏನಾಗುತ್ತೆ? ಸುನಾಮಿ ತರ ಮೇಲೆ ಮೇಲೆ ಎತ್ತು ನೀರು ಎಲ್ಲಿ ಬೀಳುತ್ತಾ ಇರುತ್ತೆ? ನಾವಿ ಒಳಗೆ, ಅಂದ್ರೆ ದೋಣಿ ಒಳಗನೆ ಏನಾಗುತ್ತೆ? ನೀರು ಬೀಳುವಂತದ್ದಾಗಿದೆ. ಸೊ ನೀರು ತುಂಬುತ್ತಾ ಆ ಒಂದು ನಾವಿ ಏನಾಗುತ್ತೆ? ಮುಳುಗಳಿಗೆ ಶುರುವಾಗತ್ತೆ. ಹಲ್ಲೆಲೂಯಾ. ಸೊ ಆ ಒಂದು ಚಿಕ್ಕ ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದಂತ ಶಿಷ್ಯರುಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರಯಾಸ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀರು ಒಳಗೆ ಬೀಳುತ್ತಾ ಇದೆ, ತಗೊಂಡು ಹೊರಗೆ ಹಾಕ್ತಾ ಇದ್ದಾರೆ, ಆ ಪರದೆ ಕಟ್ಟುತ್ತಾ ಇದ್ದಾರೆ. ಗಾಳಿಯ ಒಂದು ವೇಗಕ್ಕೆ ಆಪೋಸಿಟ್ ನಲ್ಲಿ ತನ್ನ ಒಂದು ಸ್ವಂತ ಬಲವನ್ನು ಹಾಕಿ ಎಫರ್ಟ್ ಮಾಡಿ ಹೆಂಗೋ ತಪ್ಪಿಸ್ಕೋಬೇಕಂತ ಹೇಳಿ ಹೋರಾಡ್ತಾ ಇದ್ದಾರೆ. ಆಮೇನ್. ಇದೆಲ್ಲ ಪ್ರಯಾಸಗಳನ್ನ ಮುಗಿದ ನಂತರ ಯಾರ ಹತ್ರ ಹೋಗ್ತಾ ಇದ್ದಾರೆ ಈಗ? ಆಮೇನ್. ಹಲ್ಲೆಲೂಯಾ. ಅದೇ ನಾವಿಯಲ್ಲಿ ಯಾರು ಕೂಡ ಇದ್ದಾರೆ. ಅದೇ ನಾವಿಯಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ. ಯೇಸು ಸ್ವಾಮಿ ಹತ್ರ ಹೋಗಿ ಜೊತೆಗೇ ಇದ್ದಾನೆ. ಆದರೂ ಕೂಡ ಹೋಗಿ ಏನಂತ ಕೇಳ್ತಾ ಇದ್ದಾರೆ? ನಾವು ಸಾಯ್ತಾ ಇದ್ದೀವಿ ಸ್ವಾಮಿ, ನಿನಗೆ ಚಿಂತೆ ಇಲ್ಲ? ಆಮೇನ್. ನಾವಿಲ್ಲಿ ಸಾಯ್ತಾ ಇದ್ದೀವಿ, ನಿಮಗೆ ಚಿಂತೆ ಇಲ್ವೋ ಅಂತ ಹೇಳಿ ಯಾರು ಕೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹತ್ರ ಶಿಷ್ಯರು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ನಾವು ಅನೇಕರು ಹಂಗೆ ಇದ್ದೀವಿ. ದೇವರು ವಾಗ್ದಾನ ಕೊಟ್ಟಿದ್ದಾನೆ, ನಾನು ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ನನ್ನ ಕಷ್ಟದ ವೇಳೆಯಲ್ಲಿಯೂ, ನನ್ನ ಅನಾರೋಗ್ಯದ ಸಮಯದಲ್ಲಿಯೂ, ನನ್ನ ನೋವಿನ ಸಮಯದಲ್ಲಿಯೂ, ನನ್ನ ಇಕ್ಕಟ್ಟಿನ ಸಮಯದಲ್ಲಿಯೂ, ನನ್ನ ಹಿಂಸೆಯ ಸಮಯದಲ್ಲಿಯೂ, ನನ್ನ ಕಣ್ಣೀರಿನ ಸಮಯದಲ್ಲಿಯೂ ನನ್ನ ಸಂಗಡ ಇರುವಂತವನು ನನ್ನ ಸಂಗಡನೇ ಇದ್ದಾನೆ. ಆಮೇಲೆ ನಾವೇನ್ ಮಾಡ್ತೀವಿ? ಅವ ಒಬ್ಬ ಇದ್ದಾನನ್ನೋದನ್ನು ಮರೆತುಕೊಂಡು ನಾವಿಲ್ಲಿ ಪ್ರಯಾಸ ಪಡ್ತಾ ಇದ್ದೇವೆ, ನಾವಿಲ್ಲಿ ಹೋರಾಡ್ತಾ ಇದ್ದೇವೆ, ನಾವಿಲ್ಲಿ ಎದುರಿಸ್ತಾ ಇದ್ದೇವೆ, ನಾವು ಹೋರಾಡಿ ಪ್ರಯಾಸ ಪಟ್ಟು ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಇವನನ್ನ ಮರೆತು ಬಿಟ್ಟಿದ್ದೀವಿ. ಆಮೇಲೆ ಹಲ್ಲೆಲೂಯಾ. ನಾನೇ ನಿನ್ನನ್ನು ಬಲಪಡಿಸಿ ನಿನಗೆ ಸಹಾಯ ಕೊಡುವೆನು. ಇದು ದೇವರು ಕೊಟ್ಟ ವಾಗ್ದಾನ. ನನ್ನನ್ನು ಬಲಪಡಿಸೋದು ಯಾರು? ಅವನು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಐ ಆಮ್ ವಿತ್ ಯು. ನಾನು ನಿನ್ನ ಸಂಗಡ ಇದ್ದೀನಿ. ಐ ಆಮ್ ಯುವರ್ ಗಾಡ್. ನಾನೇ ನಿನ್ನ ದೇವರು. ಹಲ್ಲೆಲೂಯಾ. ಸೊ ಈ ತರ ಇರುವಂತ ದೇವರನ್ನ ಮರಿತೀವಿ. ನಾವು ನಮ್ಮ ಸ್ವಂತ ಬುದ್ಧಿ ಆಲೋಚನೆ ಹಾಕಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಅಂದ್ರೆ ದೇವರ ವಾಗ್ದಾನ ಸುಳ್ಳ? ಆಮೇಲೆ ಯಾಕಂದ್ರೆ ಅನೇಕರ ಬಾಯಿ ಮಾತುಗಳು ಹೆಂಗಿರುತ್ತೆ ಗೊತ್ತಾ? ಅನೇಕ ಬಾಯಿ ಮಾತುಗಳು ಹೆಂಗಿರತ್ತಂದ್ರೆ ಒಟ್ಟ ದೇವ್ರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ಆಮೇಲೆ ದೇವರು ನಮ್ಮನ್ನು ನೋಡೋದೇ ಇಲ್ಲ. ದೇವರು ನಮ್ಮನ್ನು ಮರೆತೇ ಬಿಟ್ಟಿದ್ದಾನೆ. ದೇವರು ಬೇರೆ ಅವ್ರಿಗಷ್ಟೇ ಕೊಡ್ತಾನೆ, ನಮಗೆ ಕೊಡೋದೇ ಇಲ್ಲ. ನೋಡ್ರಿ, ಅವ್ರು ದೇವ್ರು ನಂಬೋದೇ ಇಲ್ಲ. ಅವರೆಲ್ಲ ಚೆನ್ನಾಗೇ ಇದ್ದಾರೆ. ನಾವು ಈತನ ನಡ್ಕೊಳ್ತೀವಿ, ನಮಗೆ ಕಷ್ಟ ತಪ್ಪತಾನೇ ಇಲ್ಲ. ಇವತ್ತು ಇಂಥ ಮಾತುಗಳು ಅನೇಕರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯವು ಸುಳ್ಳು ಅಂತ ಅರ್ಥ ನಿಮ್ಮ ಪ್ರಕಾರ. ಆಮೇಲೆ ಯೇಸು ಸ್ವಾಮಿ ಕರೆದಿದ್ದು ಸುಳ್ಳ ಸತ್ಯನಾ? ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಬನ್ನಿರಿ ಹೋಗೋಣ ಅಂದ್ರು. ಹೋಗ್ರಿ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಹೋಗ್ರಿ ಅಂತ ಹೇಳಿದ್ರ? ಬನ್ನಿರಿ ಹೋಗೋಣ. ಅದರ ಅರ್ಥ ಏನು? ನಾನು ಕೂಡ ನಿಮ್ಮ ಸಂಗಡ ಇರ್ತೀನಿ, ಬರ್ರಿ ಹೋಗೋಣ ಅಂತ ದೇವರು ಕರೀತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಒಬ್ಬರನ್ನೇ ಏನ್ ಮಾಡ್ತಾ ಇಲ್ಲ,
ಕಳಿಸ್ತಾ ಇಲ್ಲ, ನಮ್ಮನ್ನೊಬ್ಬರನ್ನೇ ಬಿಡ್ತಾ ಇಲ್ಲ. ಆತನೂ ಕೂಡ ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ನಾವೇನ್ ಮಾಡ್ತಾ ಇದ್ದೀವಿ? ಮರೆತು ದೇವರೇ ಇಲ್ಲ ಅಂತೀವಿ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಯಾವ ದೇವರಿಲ್ಲ ಬಿಡ್ರಿ, ಏನು ಅಲ್ಲಿ ಆಟೆ ಇಲ್ಲಿನ ಆಟೆ. ಆಮೇಲೆ ಹಲ್ಲೆಲೂಯ. ಪ್ರಿಯರೇ, ನಮ್ಮನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಎಂದಿಗೂ ಮರೆಯೋದೇ ಇಲ್ಲ. ಹಲ್ಲೆಲೂಯ. ಮೋಶೆಯನ್ನು ದೇವರು ಕರೆಯುವಾಗ, ಯಪ್ಪ ಇಸ್ರಾಯೇಲ್ ಜನರನ್ನ ಆ ಒಂದು ಇಕ್ಕಟ್ಟಿನಿಂದ ಬಿಡಿಸಿ ಕಾನಾನಿಯ ದೇಶಕ್ಕೆ ಅವ್ರನ್ನೇನ್ ಮಾಡ್ತೀನಿ, ಕರೆದುಕೊಂಡು ಹೋಗ್ತೀನಿ, ನೀನು ಬಾ ಅಂತ ಕರೀತಾ ಇದ್ದ. ಕರೆದುಕೊಂಡು ಹೋಗ್ತೀನಿ, ನೀನು ಬಾ ಅಂತ ಕರೀತಾ ಇದ್ದ. ಆಮೇನ್, ಹಲ್ಲೆಲೂಯ. ಅದರ ಅರ್ಥ ಏನು? ನಾನು ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಷ್ಟೋ ಸಾರಿ ಇಸ್ರಾಯೇಲ್ ಜನರು ಏನ್ ಮಾಡ್ತಿದ್ರು? ದೇವ ನನ್ನ ಸಂಗಡ ಇದ್ದಾನಂತ ಮರೆತು ಬಿಟ್ಟಿದ್ರು. ಹಲ್ಲೆಲೂಯ. ಅಲ್ಲಿ ಕೆಂಪು ಸಮುದ್ರದ ಹತ್ರ ಹೋಗಿ ನಿಂತುಕೊಂಡ ಮೇಲೆ ಅವ್ರು ಯಾರನ್ನ ಮರೆತರು? ಆಮೇಲೆ ದೇವರನ್ನ ಮರೆತರು. ಹಲ್ಲೆಲೂಯ. ಹಿಂದೆ ನೋಡ್ತಾರ, ಮುಂದೆ ನೋಡ್ತಾರ, ಹಿಂದೆ ನೋಡ್ತಾರ, ಮುಂದೆ ನೋಡ್ತಾರ, ಆದ್ರೆ ನಮ್ಮ ಸಂಗಡ ಇರುವಂತ ದೇವರನ್ನ ಪಕ್ಕದಲ್ಲಿ ನೋಡ್ತಾನೆ ಇಲ್ಲ. ಆಮೇಲೆ ಹಲ್ಲೆಲೂಯ. ನಾನು ನಿನ್ನೊಂದಿಗಿದ್ದೇನೆ ಅಂತ ಹೇಳಿ ಕರೆದುಕೊಂಡು ಬಂದ ದೇವರನ್ನ ಅವ್ರು ಏನ್ ಮಾಡಿದ್ರು? ಮರೆತು ಮುಗೀತು ಬಿಡು, ಕತೆ ಮುಗೀತು, ಇನ್ನೇನಾಯ್ತು? ಏನೇನೇ ಉಳಿಲಿಲ್ಲ. ಅಲ್ಲೇ ಇದ್ರೆ ಅಷ್ಟು ಜೀವನ ಏನಾಗ್ತಿತ್ತು? ಉಳಿತಿತ್ತು. ಒಂದು ಇಲ್ಲಿ ಸಮುದ್ರದಲ್ಲಿ ಬಿದ್ದು ಸಾಯ್ಬೇಕು, ಇಲ್ಲ ಪರ್ವೋಣ ಸೈನ್ಯದ ಹತ್ರ ಬಿದ್ದು ಏನಾಗ್ಬೇಕು? ಸಾಯ್ಬೇಕು. ಸಾಯೋದಂತರೂ ಕರೆ, ಸಾಯೋದಕ್ಕೋಸ್ಕರ ದೇವ್ರ ಕರ್ದಾನ. ಇವತ್ತು ಅನೇಕರ ಸ್ಥಿತಿ ಹಂಗೆ ಇದೆ. ಏನೋ ಆರಾಮಿದ್ದೀವಪ್ಪ, ಇಲ್ಲಿ ಬಂದ ಮೇಲೆ ಅಂತೂ ಏನು ಬೇರೆ ಕಷ್ಟನೇ ತಪ್ಪವಲ್ಲ. ಶಿವ ಅಂಥೇಳಿ ಎಲ್ಲ ಹೋಗ್ಬಿಡ್ಬೇಕಂತ ಅನಿಸುತ್ತೆ, ಸತ್ತು ಹೋಗ್ಬಿಡ್ಬೇಕಂತ ಅನಿಸುತ್ತೆ. ಇದೆಲ್ಲ ಮಾತಾಡ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ಇಂಥ ಮಾತುಗಳು ಯಾವಾಗ ಬರುತ್ತಂದ್ರೆ ದೇವರು ನಿನ್ನ ಸಂಗಡ ಇಲ್ಲ ಅಂತ ನೀನು ಅನ್ಕೊಂಡಿದ್ದಿ. ಹಲ್ಲೆಲೂಯ. ಆದರೆ ಕರೆದಾತನು. ಆಮೇಲೆ 1ನೇ ಕೊರಿಂಥದವರ ಪುಸ್ತಕ 1ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ದೇವರು ಹೇಳಿದಾನೆ, ನಿಮ್ಮನ್ನ ಕರೆದ ಆತನು ನಂಬಿಹಸ್ತನು. ನಮ್ಮನ್ನ ಕರೆದ ಆತನು ನಂಬಿಹಸ್ತನು. ಸುಮ್ಮನೆ ಕರೀಲಿಲ್ರಿ, ಆತ ನಮ್ಮ ಸಂಗಡಿಯಾಗಿರ್ತಾನೆ. ಹೋಗು ಅಂತ ಹೇಳ್ತಾ ಇಲ್ಲ, ಹೋಗೋನ ಬಾ ಅಂತ ಕರೀತಾ ಇದ್ದಾನೆ. ಆಮೇನ್, ಹಲ್ಲೆಲೂಯ. ಆದರೆ ಇವರು ಏನ್ ಮಾಡ್ತಿದ್ದಾರೆ? ಅಯ್ಯೋ ನಾವು ಸಾಯ್ತೀವಿ, ನಿಮಗೆ ಚಿಂತೆ ಇಲ್ಲವೋ? ಯಾರು? ಶಿಷ್ಯರು ಅವರೇ, ಇಸ್ರಾಯೇಲ್ ಮಕ್ಕಳು ಅವರೇ. ಆಮೇಲೆ ಅವ್ರಿಗೇನಿಲ್ಲ, ದೇವರ ಸಂಗಡ ಇದ್ದಾನಂತ ಚಿಂತೆ ಇಲ್ಲ, ನಾವು ಸಾಯ್ತೀವಿ ಅನ್ನೋ ಚಿಂತೆ ಅವರಿಗೆ. ಹಲ್ಲೆಲೂಯ. ಇವತ್ತು ನಮ್ಮ ಅನೇಕರಿಗೆ ಹಂಗೆ, ನಮ್ಮ ಕಷ್ಟಗಳು, ನಮ್ಮ ವೇದನೆಗಳು, ನಮಗೆ ತೊಂದರೆಗಳು ಬರುವಾಗ ನಮ್ಮ ಹೃದಯದ ಒಂದು ಆಲೋಚನೆ ಹೆಂಗಿರತ್ತಂದ್ರೆ ಬಹು ವೇದನೆ ಒಳಗಾಗತ್ತೆ ಹೊರತು ಹೋಗಲಿ ಬಿಡು ದೇವರಿದ್ದಾನೆ ಅಂತ ಒಂದು ನಂಬಿಕೆ ಬರ್ತಾ ಇಲ್ಲ. ಅದಕ್ಕೆ ದೇವರು ಈ ತಿಂಗಳು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನೊಂದಿಗೆ ಇದ್ದೇನೆ, ನಾನೇ ನಿನ್ನ ದೇವರು. ಆಮೇನ್, ಹಲ್ಲೆಲೂಯ. ಬನ್ನಿರಿ ಅಂತ ಕರೆದ ದೇವರು. ಅಲ್ಲೆಲ್ಲ ಮತ್ತಾಯನ ಪುಸ್ತಕದಲ್ಲಿ ವಾಕ್ಯ ಹೆಂಗಂತ ಕರೆಯಲ್ಪಟ್ಟಿದೆ? ಎಲೇ ಕಷ್ಟಪಡುವವರೇ. ದೇವರು ನಮ್ಮನ್ನ ಕರೆಯುವಾಗ ನಾವೇನ್ ಪಡ್ತಿದ್ದೀವ್ರಿ? ಕಷ್ಟ ಪಡ್ತಿದ್ದೀವಲ್ಲ, ವೇದನೆ ಪಡ್ತಿದ್ದೀವಲ್ಲ, ದಿಕ್ಕಿಲ್ಲದೆ ಕುಂತಿದ್ದೀವಲ್ಲ, ಅನಾರೋಗ್ಯದಲ್ಲಿ ಬಿದ್ದಿದ್ದೀವಲ್ಲ, ಗತಿ ಇಲ್ಲದೆ ಬಿದ್ದಿದ್ದೀವಲ್ಲ, ಭಿಕ್ಷೆ ಬೇಡ್ಕೊಂಡು ಬಿದ್ದಿದ್ದೀವಲ್ಲ, ಅಂತ ಸ್ಥಿತಿಯಲ್ಲಿ ಇದ್ದಂತ ನನ್ನನ್ನ ನೋಡಿ ದೇವರು ಏನಂತ ಕರಿತಾ ಇದ್ರು? ಕಷ್ಟಪಡುವವರೇ, ಯಪ್ಪ ಹೊರೆಯನ್ನು ಹೊತ್ತುಕೊಂಡಿರುವವರೇ, ನೀವು ನನ್ನ ಬಳಿಗೆ ಬನ್ನಿರಿ ಅಂತ ದೇವರು ಕರೆದ್ರು. ಆಮೇಲೆ ಹಲ್ಲೆಲೂಯ. ಆ ರೀತಿ ಕರೆದ ದೇವರು ನಮ್ಮನ್ನ ಕೈ ಬಿಡುತ್ತಾನ? ಆಮೇಲೆ ನಾವೇ ಏನ್ ಮಾಡ್ತೀವಿ? ಅದು ಗೊತ್ತಿಲ್ಲದೆ ದೇವರನ್ನ ಮರೀತಾ ಇದೀವಿ. ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದಾನೆ. ಆತ ನಮ್ಮನ್ನ ಎಂದಿಗೆ ಏನ್ ಮಾಡೋದಿಲ್ಲ, ಕೈ ಬಿಡುವುದಿಲ್ಲ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾರೋ, ನಾನಾದ್ರೂ ನಿಮ್ಮನ್ನ ಏನ್ ಮಾಡೋದಿಲ್ಲ. ಹೆಂಗಿಟ್ಕೊಂಡೀನಿ? ಅಂಗೈಯಲ್ಲಿಯೇ ಚಿತ್ರಿಸಿ ಇಟ್ಕೊಂಡಿದ್ದೀನಿ, ಎಲ್ಲಿ ಬಿಡೋಂಗಿಲ್ಲ, ಅಂಗೈಯಲ್ಲಿ ಇಟ್ಕೊಂಡೀನಿ ಅಂತಾನ. ಹಲ್ಲೆಲೂಯ. ಅಂತ ದೇವರು ನಾವೇನ್ ಮಾಡ್ತಾ ಇದೀವಿ? ಎಷ್ಟೋ ಸಾರಿ ಪ್ರಶ್ನೆ ಮಾಡ್ತೀವಿ, ನಾವು ಸಾಯ್ತಾ ಇದೀವಿ, ನಿಮಗೆ ಚಿಂತೆ ಇಲ್ಲವೋ? ಆಮೇಲೆ ಹಲ್ಲೆಲೂಯ. ಕಷ್ಟ ವೇದನೆಗಳು ಬರುವಾಗ ನಮ್ಮ ಬಾಯಿನಲ್ಲಿ ಇಂಥ ಮಾತುಗಳು ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ವಾಕ್ಯ ವಾಗ್ದಾನ ಇಲ್ಲ. ಆಮೇಲೆ ಹಲ್ಲೆಲೂಯ. ಶಿಷ್ಯರುಗಳನ್ನ ದೇವರು ಕರೆದ್ರು, ಬರ್ರಿ ಹೋಗೋಣ ಅಂತೇಳಿ. ಆದ್ರೆ ಇವತ್ತು ಯೇಸು ಸ್ವಾಮಿ ಇರೋದನ್ನ ಮರೆತು ಬಿಟ್ಟು ಅವ್ರು ಏನ್ ಮಾಡ್ತಿದ್ರು? ಹೋರಾಡಿ ಏನ್ ಸಾಯ್ತೀನೋ ಮಟ್ಟಿಗೆ ಯಾವಾಗ ಬಂದು ಸ್ವಾಮಿ ಕಾಪಾಡಂತ ಬೇಡ್ಕೊಂಡಿಲ್ಲ. ಆವಾಗಲೂ ಏನಂತ ಪ್ರಶ್ನೆ ಮಾಡಿದ್ರು ಅವರು? ನಾವಿಲ್ಲಿ ಸಾಯಕತ್ತೀವಿ, ನಿಮಗೆ ಚಿಂತೆ ಇಲ್ವಾ? ಅವರು ಅದೇ ನಾವಿಯಲ್ಲಿದ್ದಾರಪ್ಪ.
ಅವರು ಅದೇವನ್ನ ಎದುರಿಸ್ತಾ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ, ಆದ್ರೆ ಅವರು ಯಾವುದೇ ನಿರ್ಭಯವಿಲ್ಲದೆ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ವಾಗ್ದಾನದಂತೆ ನಡೆಸುತ್ತಾನೆ. ಹಲ್ಲೆಲೂಯಾ. ಬನ್ನಿರಿ ಆಚೆ ದಡೆಗೆ ಹೋಗೋಣ ಅಂತ ಕರೆದ ದೇವರು ಆಚೆ ದಡೆಗೆ ಖಂಡಿತವಾಗಿ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹೇಳಿದಂತೆ ಮಾಡುವಂತ ದೇವರು, ನುಡಿದಂತೆ ನಡೆಯುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಆಚೆ ದಡೆಗೆ ಹೋಗೋಣ ಅಂದ್ರೆ ಆಚೆ ದಡೆ ಕರ್ಕೊಂಡು ಹೋಗ್ತಾನೆ. ಕಾನಾನ್ ದೇಶಕ್ಕೆ ಹೋಗೋಣಂತೆ ಮೋಶೆ ಹತ್ರ ಹೇಳಿದವರು ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಲ್ಲ, ಹೋಗೋ ದಾರಿಯಲ್ಲಿ ಸಮಸ್ಯೆಗಳಿರ್ಬೋದು, ಹೋಗೋ ದಾರಿಯಲ್ಲಿ ಅಡೆತಡೆಗಳಿರ್ಬೋದು, ಹೋಗೋ ದಾರಿಯಲ್ಲಿ ತೊಂದರೆಗಳಿರ್ಬೋದು, ಆದರೆ ದಾರಿಯನ್ನು ಬಂದ್ ಮಾಡ್ಬೋದು, ಆದ್ರೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ನಮ್ಮ ಪ್ರಯಾಣವನ್ನ. ಆಮೇಲೆ ಅಲ್ಲೆಲ್ಲೂ, ಯಾಕಂದ್ರೆ ಕರೆದಾತನು ನಂಬಿಗಸ್ತನು ದಡ ಸೇರಿಸ್ತಾನೆ. ಅಲ್ಲೆಲ್ಲ ಕರೆದಾತ ನಂಬಿಗಸ್ತನು ಎಲ್ಲಿ ಸೇರಿಸ್ತಾನೆ? ಆ ಕರದ ದಡಕ್ಕೆ ನಮ್ಮನ್ನ ಖಂಡಿತವಾಗಿ ಸೇರಿಸ್ತಾನೆ. ಆ ನಂಬಿಕೆಯಲ್ಲಿ ನಾವು ಮುಂದೆ ನಡೆಯಬೇಕು. ಆಮೇಲೆ ಕಾನಾನ್ ದೇಶ ಕರ್ಕೊಂಡು ಹೋಗುವಾಗ ಬಂತು, ಕೆಂಪು ಸಮುದ್ರ ಬಂತು, ಯೋರ್ದಾನ್ ನದಿ ಬಂತು, ಯೆರಿಕೋ ಕೋಟೆ ಬಂತು, ಆದ್ರೆ ಏನೇ ಬಂದ್ರು ಅವರ ಪ್ರಯಾಣವನ್ನ ದೇವರು ನಿಲ್ಲಿಸಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅವರ ಸಂಗಡಿಗೆ ದೇವರಿದ್ದನು. ಹಂಗಾಗಿ ಎಲ್ಲವನ್ನೂ ಏನ್ ಮಾಡಿದ್ರು? ದಾಟಿದ್ರು. ಎಲ್ಲವನ್ನ ಅವ್ರು ಏನ್ ಮಾಡಿದ್ರು? ಜಯಿಸಿದ್ರು. ದೇವರು ಹೇಳಿದಂತೆ ಕಾನಾನ್ ದೇಶಕ್ಕೆ ಅವ್ರು ಹೋದ್ರು. ಆಮೇಲೆ ಹಲ್ಲೆಲೂಯಾ. ಕರೆದಾತನು ಶಿಷ್ಯರನ್ನ ಕರೆದಾತನು, ಅದಕ್ಕೆ ಹೇಳಿದ್ರು ಆಚೆ ದಡೆಗೆ ಹೋಗೋಣ ಅಂತ ಹೇಳಿ. ಆ ನಡಗೆ ಏನ್ ಬಂತು? ಬಿರುಗಾಲಿ ಬರ್ತಾ ಇದೆ. ಹಲ್ಲೆಲೂಯಾ. ಬಿರುಗಾಲಿ ಬರ್ತಾ ಇದೆ. ಅದನ್ನ ನೋಡಿ ಇವರೇ ಹೆದರ್ತಾ ಇದ್ದಾರೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿ, ಯಾಕೆ ಹೆದರ್ತಿ? ವಾಗ್ದಾನ ಕೊಟ್ಟು ನಾನ್ ತಾನೆ, ಕರ್ಕೊಂಡು ಹೋಗೋದು ನಾನ್ ತಾನೆ. ಆಚೆ ದಡೆ ತೋರಿಸದೇ ಇರ್ತಾನ ನಿನಗೆ? ಆಮೇಲೆ ಹಲ್ಲೆಲೂಯಾ ಅಂತ ಹೇಳಿ ಎದ್ದು ನಿಂತು ಒಂದೇ ಒಂದು ಮಾತು ದೇವರು ಏನ್ ಮಾಡಿದ್ರು? ಸುಮ್ಮನಿರು. ಆಮೇನ್. ದೇವರ ರಾಜ್ಯದಲ್ಲಿ, ದೇವರ ಸಭೆಗೆ ಬರುವಾಗ ಹಿಂಸೆಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಅಡೆಚಡೆಗಳು ಬರುತ್ತೆ, ವಿರೋಧಗಳು ಬರುತ್ತೆ, ಅನಾರೋಗ್ಯಗಳು ಬರುತ್ತೆ, ಆದರೆ ಯಾರು ನನ್ನನ್ನು ತಡೆಗೊಳಿಸಲಿಕ್ಕೆ ಆಗೋದೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ಸೊ ನನ್ನ ವಿರೋಧವಾಗಿ ಎಳುವುದು ಹೊರತು ನನ್ನನ್ನು ಜಯಿಸಲಿಕ್ಕೆ ಆಗೋದಿಲ್ಲ. ಆಮೇನ್. ಯಾಕಂದ್ರೆ ನನ್ನ ಸಂಗಡಿಗೆ ನನ್ನ ದೇವರಿದ್ದಾನೆ. ಆತನ ಅದನ್ನ ಏನ್ ಮಾಡ್ತಾನೆ? ಗದರಿಸುತ್ತಾನೆ. ಆತನ ಅದನ್ನ ಏನ್ ಮಾಡ್ತಾನೆ? ಕೀಳಾಗ್ತಾನೆ. ಆತನ ಅದನ್ನ ದೂರ ಮಾಡುತ್ತಾನೆ. ನನಗೆ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಆಮೆನ್. ಇವತ್ತು ನಮಗೇನಿರಬೇಕು? ಆ ಒಂದು ನಂಬಿಕೆ, ದೇವರು ನನ್ನ ಸಂಗಡ ಇದ್ದಾನಂತ ನಂಬಿಕೆ ನನ್ನಲ್ಲಿ ಇರಬೇಕು. ಅನೇಕ ಸಾರಿ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನೋದು ನಾವೇನ್ ಮಾಡ್ತಾ ಇದ್ದೇವೆ? ಮರಿತಾ ಇದ್ದೇವೆ. ಸಣ್ಣ ಸಣ್ಣ ಪುಟ್ಟ ವಿಷಯಕ್ಕೂ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೇವರಿಗೆ ಪ್ರಶ್ನೆ ಹಾಕೊಂಡು ಕುಂದಿರ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ದೇವರು ಏನ್ ಮಾಡ್ತಿದ್ದಾನಂದ್ರೆ ಎಲ್ಲವನ್ನು ಮರೆತು ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ರಿ? ನಮ್ಮ ಗೋಲ್, ನಮ್ಮ ಗುರಿ ಏನಿದೆಯೋ ಅದು ನಾವು ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮಪ್ಪ ದೊಡ್ಡ ಒಂದು ಕುಡುಕ. ಅವ ಏನ್ ಮಾಡ್ತಿದ್ದ? ಒಂದು ಅಂಗಡಿಗೆ ಹೋಗುವಂತ ಕಳಿಸ್ತಾನೆ ರಾತ್ರಿ. ಈಗಿರುವಂತ ಪ್ರಕಾರ ಅಲ್ಲ, ಅವಾಗಿಲ್ಲ. ಅಲ್ಲಿ ಒಂದು ಮನೆ, ಇಲ್ಲಿ ಒಂದು ಮನೆ. ಅದು ನಮ್ಮ ಮನೆ ಮುಂದೆ ದೊಡ್ಡ ಒಂದು ಕೆರೆ. ದಿನ ವಾರಕ್ಕೊಂದು 2 ಸಲ ಅಂತರೂ ಒಂದು ಹೆಣ ಕಾಣೆ ಕಾಣುತ್ತೆ. ಅಂತ ದೊಡ್ಡ ಕೆರೆ ಅದು. ಅದ್ರ ಮುಂದೆ ನಾವಿದ್ದೀವಿ. ಸೊ ನಮ್ದು ಒಂದು 5-6 ಮನೆ ಇದೆ. ಅವಾಗಲೇ ಕರೆಂಟ್ಗಳಿಲ್ಲ. ಅವಾಗೇನಿಲ್ಲ, ಕರೆಂಟ್ಗಳಿಲ್ಲ. ಅಪರೂಪ ಒಂದು ಊರು ಒಳಗೆ ಕರೆಂಟ್ ಇರ್ತಾವ, ಸ್ವಲ್ಪ ಸೈಡ್ಗೆ ಬಂದರೆ ಕರೆಂಟ್ಗಳು ಇರೋದಿಲ್ಲ. ಅಲ್ಲಿ ಒಂದೊಂದು ಮನೆಗಳಿಗೆ ಮಾತ್ರ ಏನಿರ್ತಿತ್ತು? ಕರೆಂಟ್ಗಳು ಇರ್ತಿತ್ತು. ಬೀದಿ ಲೈಟ್ಗಳು ಅಷ್ಟುಕೊಂಡೆಲ್ಲ ಇಲ್ಲ ಅವಾಗೆಲ್ಲ. ಸೊ ನಮ್ಮ ಮನೆಯಿಂದ ಆ ಒಂದು ಮಾರ್ಕೆಟ್ ಹಿಂದ್ಗಡೆ ಇದೆ. ಅದಕ್ಕೆ ಹೋಗ್ಬೇಕಂದ್ರೆ ತೀರಾ ಕತ್ತಲಿರುತ್ತೆ. ನಮಗೆ ಭಯ ಜಾಸ್ತಿ. ಆದ್ರೆ ನಮ್ಮಪ್ಪ ರಾತ್ರಿ 7-8 ಗಂಟೆಗೆ ಏನು ಮಾಡ್ತಿದ್ದ? ಅಂಗಡಿ ಕಳಿಸ್ದ, ಹೋಗು ಸಿಗರೇಟ್ ತೊಗೊಂಡು ಬಾ, ಬೀಡಿ ತೊಗೊಂಡು ಬಾ ಅಂತೇಳಿ. ಮತ್ತು ಅಪ್ಪನ ಮಾತ್ರ ಪಾಲಿಸ್ಲೇಬೇಕಿಲ್ಲ ಅಂದ್ರೆ ಹೊಡ್ತಾ ಬೀಳ್ತಾವೆ ನನಗೆ. ಹಂಗಾಗಿ ಏನು ಮಾಡ್ತಿದ್ವಿ? ಹಂಗೆ ಹೆದರ್ಕೊಂಡು ಹೊರಗೆ ಬರೋದು, ಹಂಗೇ ನೋಡೋದು. ಆವಾಗ ಅಪರೂಪಕ್ಕೊಂದು ಗಾಡಿ ಬರೋದು, ಒಂದು ಸೈಕಲ್ ಬರೋದು, ಅಥವಾ ಯಾವುದೋ ಒಂದು ಗಾಡಿ ಬರೋದು. ಆ ಒಂದು ಗಾಡಿ ಬೆಳಕಿನಲ್ಲಿ ಆ ಗಾಡಿ ಜೊತೆಗೆ ಓಡಿ ಹೋಗುವ ನಾನು. ಓಡಿ ಹೋಗಿ ಆ ಊರು ಸ್ಟ್ರೀಟ್ ಲೈಟ್ ಕಂಡ ತಕ್ಷಣ ಆಮೇಲೆ ಆರಾಮಾಗಿ ಏನು ಮಾಡ್ತಿದ್ದೆ? ಅಂಗಡಿಗೆ ಹೋಗ್ತಿದ್ದೆ. ಅಂಗಡಿಗೆ ಹೋಗಿ ಮತ್ತೆ ಅಂಗಡಿಯಲ್ಲಿ ಏನು ಮಾಡ್ತಿದ್ದೆ? ಅವ್ರು ಏನು ತೊಗೊಂಡು ಬಾ ಅಂತಾನೋ ತೊಗೊಂಡು ಮತ್ತೆ ಅದೇ ಪ್ರಕಾರ ಲಾಸ್ಟ್ ಸ್ಟ್ರೀಟ್ ಲೈಟ್ ಹತ್ರ ಬಂದು ಏನು ಮಾಡಿಬಿಡ್ತಿದ್ದೆ? ನಿಂತ್ಕೊಂಡು ಬಿಡ್ತಿದ್ದೆ. ಮತ್ತೆ ಯಾವುದೇ ಗಾಡಿ ಏನಾಗಬೇಕು? ಆ ಕಡೆ ಪಾಸ್ ಆಗಬೇಕು. ಅಲ್ಲಿ ತನಕ ನಿಂತ್ಕೊಂಡು ಆ ಗಾಡಿನೋ ಯಾವುದೋ ಸೈಕಲ್ಲೋ ಆ ಕಡೆ ಹೋಗುವಾಗ ಮತ್ತೆ ಅದ್ರ ಹಿಂದ್ಗಡೆ ಏನು ಮಾಡೋದು? ಅದ್ರ ಜೊತೆಗೆ ಓಡಿ ಹೋಗಿ ಮನೆ ಸೇರ್ಬಿಡೋದು. ಈ ರೀತಿಯಾಗಿ ಹೆದರ್ತಿದ್ದ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ನಮ್ಮ ಅಪ್ಪ ಏನು ಮಾಡ್ತಿದ್ದ?
ಹೊಡಿತಿದ್ದ, ಏನು ಸಾಯ ಹೊಡೆಬಿಡ್ತಿದ್ದ, ಅಷ್ಟು ಹೊಡಿತಿದ್ದ ನಮ್ಮನ್ನು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದರೆ ಆಲ್ರೆಡಿ ಟೈಟ್ನಲ್ಲಿ ಇರ್ತಾನ, ಅದರಲ್ಲಿ ಹೆಂಗೆ ಹೊಡಿತಾ ಅಂತ ಗೊತ್ತಾಗೋದೇ ಇಲ್ಲ, ಎತ್ತು ಒಗೆದು ಬಿಡ್ತಾನೆ ನಮ್ಮನ್ನು. ಆಮೇಲೆ ಅಲ್ಲೆಲ್ಲೂಯ್ಯ. ಎಲ್ಲಿ ಹೋಗಿ ದಿಕ್ಕಾಪಾಲಾಗಿ ಬೀಳ್ತೀವೋ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಆ ಪರಿ ಯಾಕಂದರೆ ಅಂತ ಒಂದಿದ್ರೆ ಬೆಳಗ್ಗೆ ನೋಡಿದರೆ ಶಾಂತ ಸ್ವರೂಪಿಯಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂ ಏನು ನಡೀಲೇ ಇಲ್ಲ, ಆ ಥರ ಇರ್ತಾನೆ. ರಾತ್ರಿ ಆದರೆ ಮುಗೀತು, ಎರಡು ಮನುಷ್ಯನಾಗಿ ಬಂದು ಇಷ್ಟು ಗಲಿಬಿಲಿ ಮಾಡ್ತಾ ಇದ್ದ. ಸೊ ಅದೆಲ್ಲ ನಾವು ನೋಡಿ ಬೆಳೆದವರು. ಅಲ್ಲೆಲ್ಲೂಯ್ಯ. ಸ್ವಂತ ಕಷ್ಟದಲ್ಲಿ ನಾವೇನು ಮಾಡಿದ್ದೇವೆ, ಬೆಳೆದು ಬಂದಿದ್ದೇವೆ. ಸೊ ದೇವರು ಇವತ್ತು ನಮ್ಮನ್ನು ಇಟ್ಟಿದ್ದಾನಂದರೆ ದೇವರಿಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ತನ್ನ ಸ್ವಂತ ಕುಟುಂಬವನ್ನು ನೋಡಿಕೊಳ್ಳಿಕ್ಕೆ ಗೊತ್ತಿಲ್ಲ, ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಗೊತ್ತಿಲ್ಲ, ಅರ್ಧಕ್ಕೆ ಅವನೇನು ಮಾಡಿದ, ಎಲ್ಲ ಬಿಟ್ಟು ಹೋದ. ಆಮೇಲೆ ಆದರೆ ದೇವರು ನಮ್ಮನ್ನೇನು ಮಾಡಲಿಲ್ಲ, ಬಿಡಲಿಲ್ಲ. ಅಲ್ಲೆಲ್ಲೂಯ್ಯ. ಸೊ ಆ ಅಪ್ಪ ಬಿಟ್ಟು ಹೋದ ಮೇಲೇ ಈ ಅಪ್ಪ ನಮಗೆ ಸಿಕ್ಕಿದ್ದು. ಆಮೇಲೆ ಅಲ್ಲೆಲ್ಲೂಯ್ಯ. ಹಿಂಸೆ ಪಡಿಸೋ ಅಪ್ಪ ಹೋದ ಮೇಲೆ ನನ್ನನ್ನು ಸೇರಿಸಿಕೊಳ್ಳುವಂಥ ತಂದೆ ನನಗೇನದ ಸಿಕ್ಕಿದ. ಅಲ್ಲೆಲ್ಲೂಯ್ಯ. ಆಮೇಲೆ ನಮ್ಮ ಜೀವಿತವು ಇನ್ನು ಉನ್ನತವಾದ ರೀತಿಯಲ್ಲಿ ಬದಲಾವಣೆ ಆಯಿತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಆ ಅಪ್ಪನ ಮಾತನ್ನೇ ಅಷ್ಟು ಪಾಲಿಸ್ತಿದ್ದೆ. ಅಲ್ಲೆಲ್ಲೂಯ್ಯ. ಸೊ ಅಷ್ಟು ಭಯ ಇದೆ, ಅಷ್ಟು ತೊಂದರೆವಿದೆ, ಅಷ್ಟು ಹೆದರ್ಕೊಂಡು ಓಡ್ತಿದ್ದೆ. ಆದರೂ ನಾನು ಎದಕ್ಕೆ ಹೋಗ್ತಿದ್ದೀನೋ ಆ ಕೆಲಸವನ್ನು ಕರೆಕ್ಟಾಗಿ ಮಾಡಿಕೊಂಡು ಮತ್ತೆ ಮನೆಗೆ ಬರ್ತಿದ್ದೆ. ಯಾಕಂದ್ರೆ ನಮ್ಮ ಅಪ್ಪನ ಮಾತನ್ನು ಪಾಲಿಸ್ಬೇಕು. ಈ ಲೋಕದಲ್ಲಿ ಇರುವಂಥ ಅಪ್ಪನ ಮಾತನ್ನೇ ಅಷ್ಟು ನೆನಪನ್ನು ಇಟ್ಟುಕೊಂಡು ಪಾಲಿಸ್ತೀವಂದರೆ ನಮ್ಮನೆ ಜಗತ್ತಿನಲ್ಲಿ ಉಂಟು ಮಾಡಿ ನಮ್ಮನೆ ಇಲ್ಲಿ ಇಟ್ಟು ನಮ್ಮನ್ನು ನಡೆಸ್ತಾ ಇದ್ದು ಮತ್ತೆ ಪರಲೋಕ ರಾಜ್ಯ ಕರ್ಕೊಂಡು ಹೋಗುವಂಥ ದೇವರ ಮಾತುಗಳನ್ನು ಎಷ್ಟೆಲ್ಲ ನಾವು ಪಾಲಿಸಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪ್ರಯಾಣದಲ್ಲಿ ತೊಂದರೆಗಳಾಗತ್ತೆ, ಹೆದರಿಕೆಗಳಾಗತ್ತೆ, ಭಯ ಆಗತ್ತೆ, ಆದರೆ ನಾವು ಗುರಿಯನ್ನು ತಲುಪುವಂಥವರಾಗಿರಬೇಕು. ಅಲ್ಲೆಲ್ಲೂ. ಯಾಕಂದರೆ ನಮ್ಮಪ್ಪ ನನ್ನ ಸಂಗಡ ಇದ್ದಾನೆ, ನಮ್ಮ ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾನೆ. ನಮ್ಮ ಗುರಿ ಏನೋ ಅದನ್ನು ನಾವು ಏನು ಮಾಡಬೇಕು, ಖಂಡಿತವಾಗಿ ಮುಂದೆ ಹೋಗಬೇಕು. ಅಲ್ಲೆಲ್ಲೂಯ್ಯ. ಸೊ ನಾವು ಮಾತ್ರ ಕಷ್ಟದಲ್ಲಿ ಇದ್ದಲ್ಲ, ಆ ಕಷ್ಟದ ಸಮಯದಲ್ಲಿ ಯೇಸು ಸ್ವಾಮಿ ಕೂಡ ನಮ್ಮ ಸಂಗಡನೇ ಇದ್ದಾನೆ. ಅಲ್ಲೆಲ್ಲೂಯ್ಯ. ನಿನ್ನೊಬ್ಬನಿಗೇ ಕಷ್ಟ ಕೊಟ್ಟ ಥರ ಮಾತಾಡ್ತಾ ಇರಬೇಡ್ರಿ. ಅಲ್ಲೆಲ್ಲೂಯ್ಯ. ನಿಮ್ಮೊಬ್ಬರಿಗೆ ಇಡೀ ಪ್ರಪಂಚದ ಕಷ್ಟ ನನ್ನ ಮೈ ಮೇಳನೇ ಬಿದ್ದಿದೆ ಅನ್ನೋ ಮಟ್ಟಿಗೆ ನಾವೇನು ಮಾಡ್ತೀವಿ, ಒಮ್ಮೊಮ್ಮೆ ಭಾವಿಸಿ ಮಾತಾಡ್ತೇವೆ. ಅಲ್ಲೆಲ್ಲೂಯ್ಯ. ಅದು ನಿಜವಾಗಲೂ ಕಷ್ಟ ನಿನಗೆ ಇಲ್ಲ, ಆ ಕಷ್ಟದಲ್ಲಿ ದೇವರು ಕೂಡ ನನ್ನ ಸಂಗಡ ಇದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿ ಏನಂತ ಮಾತಾಡಿದಾನೆ, ಯುಗದ ಸಮಾಪ್ಯದವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಒಂದು ದಿನನೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ, ಮರೆಯೋದಿಲ್ಲ. ಪ್ರಿಯರೇ, ಎಲ್ಲಾ ದಿವಸನೂ ಯಾರಿದ್ದಾರೆ ನಮ್ಮ ಸಂಗಡ? ದೇವರಿದ್ದಾನೆ. ಕರದಾತನು ನಮ್ಮ ಸಂಗಡ ಇದ್ದಾನೆ. ಅಲ್ಲೆಲ್ಲೂ ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಆಮೇಲೆ ವಾಕ್ಯದಲ್ಲಿ ನೋಡುವುದು ಲೂಕನ ಪುಸ್ತಕ 24ನೇ ಅಧ್ಯಾಯ 15ನೇ ವಚನ. ಲೂಕನ ಪುಸ್ತಕ 24ನೇ ಅಧ್ಯಾಯ 15ನೇ ವಚನ. ಇದಾದ ಮೇಲೆ ಅವರ ಜೊತೆಯಾಗಿ ಮಾತನಾಡುತ್ತಾ ಚರ್ಚಿಸುತ್ತಾ ಇರಲು ಯೇಸು ತಾನೇ ಅವರನ್ನು ಸಮೀಪಿಸಿ ಅವರೊಂದಿಗೆ ಹೋದನು. ಆಮೆನ್. ಅಲ್ಲೆಲ್ಲೂಯ್ಯ. ಇಬ್ಬರು ವ್ಯಕ್ತಿಗಳು ಮಾತಾಡ್ಕೊಂಡು ಏನ್ ಮಾಡ್ತಿದಾರಂತೆ, ಅಲ್ಲಿ ಹೋಗ್ತಾ ಇದ್ದಾರೆ, ಸಂಭಾಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಜೊತೆಗೆ ನಡ್ಕೊಂಡು ಯಾರು ಕೂಡ ಹೋಗ್ತಾ ಇದ್ದಾರೆ? ಯೇಸು ಸ್ವಾಮಿ ಕೂಡ ಹೋಗ್ತಾ ಇದ್ದಾರೆ. ಆದರೆ ಬರ್ತಾ ಇರೋದು ಯೇಸು ಅಂತ ಅವ್ರಿಗೆ ಏನಾಗ್ಲಿಲ್ಲ. ಇವತ್ತು ಅನೇಕ ನಾವು ಹಂಗೆ ಇದ್ದೀವಿ. ಅಲ್ಲೆಲ್ಲೂಯ್ಯ. ನಮ್ದೇ ಮಾತು ಜಾಸ್ತಿ, ನಮ್ದೇ ಪರಿಸ್ಥಿತಿ ಜಾಸ್ತಿ, ನಮ್ದೇ ಗೋಲಾಟಗಳು ಜಾಸ್ತಿ. ಇದರಲ್ಲಿ ಯಾರನ್ನ ಮರೆತು ಬಿಡ್ತೀವಿ? ಅವನು ನಮ್ಮ ಸಂಗಡಿಗೆ ನಡ್ಕೊಂಡು ಬರೋದು ನಾವೇನು ಮಾಡಿಬಿಡ್ತೀವಿ, ಮರೆತು ಬಿಡ್ತೀವಿ. ಅಲ್ಲೆಲ್ಲೂಯ್ಯ. ಎಷ್ಟೋ ದೂರ ಪ್ರಯಾಣ ಮಾಡಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅವನೊಂದಿಗೆ ಕೂಡ ಏನು ಮಾಡ್ತಿದ್ದಾರೆ ಅವರು? ಯೇಸುವಿಗೆ ಮಾತಾಡ್ತಾರಂತೆ. ಏನಪ್ಪ ಏನಾಯ್ತು? ನಿಮಗೆ ಗೊತ್ತಿಲ್ಲ, ಹಿಂಗೆಲ್ಲ ಆಯಿತು, ಹಂಗೆಲ್ಲ ಆಯಿತು, ಎಲ್ಲ ಸಂಗತಿಗಳನ್ನ ಏನು ಮಾಡ್ತಾರೆ, ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬರೋದು ಯೇಸು ಅಂತ ಯಾರಿಗೂ ಗೊತ್ತೇ ಇಲ್ಲ. ಇವತ್ತು ಅನೇಕ ಸಾರಿ ನಾವು ಹಂಗೆ ಮಾಡ್ತಿದ್ವಿ. ನಮ್ಮ ಸಂಗಡಿಗೆ ಯಾರಿದ್ದಾನೆ? ಯಾರಿದಾನ್ರಿ? ಯೇಸು ನಮ್ಮ ಜೊತೆಗೆ ಬರ್ತಾ ಇರೋದನ್ನಂತ ಮರೆತು ಬೇರೆ ನಮ್ಮದೇ ಮಾತುಗಳನ್ನು ಜಾಸ್ತಿ ಏನು ಮಾಡ್ತಿದ್ದೀವಿ, ಮುಂದಿಟ್ಟುಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೆಲ್ಲೂ ನಿರಾಶೆಯುಳ್ಳ ಮಾತುಗಳು ಅದು ದೊಡ್ಡ ಸೈತಾನ. ಆಮೇಲೆ ನಮ್ಮಲ್ಲಿ ನಿರಾಶೆ ಮಾತುಗಳು ಬರ್ತಾ ಇದೆ ಅಂದರೆ ಅದುವೇ ದೊಡ್ಡ ಒಂದು ಸೈತಾನ. ಪ್ರಿಯರೇ, ಯಾವಾಗಲೂ ನಂಬಿಕೆಯುಳ್ಳ ಮಾತುಗಳನ್ನು ದೇವರು ಆಡ್ತಾ ಇದ್ದಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ನಂಬಿಕೆಯುಳ್ಳ ಮಾತುಗಳು ಎಲ್ಲಿದೆಯೋ ಅಲ್ಲಿ ಖಂಡಿತವಾಗಿ ದೇವರ ಕಾರ್ಯ ಮಾಡುತ್ತಾನೆ.
ಅಲ್ಲೆಲೂಯ. ಇವತ್ತು ನಮಗೆ ಅಂತ ನಂಬಿಕೆ ಇರಬೇಕು, ನಮ್ಮ ಸಂಗಡ ಯಾರಿದ್ದಾನೆ? ದೇವರಿದ್ದಾನೆ. ಅಲ್ಲೆಲೂಯ. ಅಲ್ಲಿ ಹೋಗಿ ಅಲ್ಲೆಲ್ಲ ಹೋಗಿ ಅವ್ರು ಮತ್ತೆ ತಮ್ಮ ಮನೆಗೆ ಕರ್ಕೊಂಡೋಗಿ ಮನೆಯಲ್ಲಿ ಹೋಗಿ ಊಟ ಆ ರೊಟ್ಟಿಯನ್ನು ಮುರಿದು ಕೊಡುವಾಗ ಅವರಿಗೆ ಕಣ್ಣು ತೆರೆಯಲ್ಪಡ್ತಾ ಇದೆ, ಅಯ್ಯೋ ಈತನು ಯೇಸು ಸ್ವಾಮಿ ಅಲ್ಲ ಅಂತೇಳಿ. ಅಲ್ಲಿ ತನಕ ಅವ್ರು ಯೇಸು ಅಂತೇಳಿ ಅವರಿಗೆ ಗೊತ್ತೇ ಇಲ್ಲ. ಆಮೇಲೆ ಇವತ್ತು ಅನೇಕ ಸಾರಿ ನಮಗೂ ಕೂಡ ಹಂಗೆ ಆಗ್ತಾ ಇದೆ. ದೇವರು ನಮ್ಮ ಸಂಗಡನೆ ಇದ್ದಾನೆ, ನಾವು ಮರೆತು ಏನು ಮಾಡ್ತಿದ್ವಿ? ಬರೇ ಅಡ್ಡಾಡ್ತಾ ಇದ್ವಿ ಪ್ರಿಯರೇ. ಅಲ್ಲೆಲೂಯ. ಸೊ ದೇವರು ನಮ್ಮ ಸಂಗಡಿಗೆ ಇದ್ದಾನಂತ ಮರೆತು ನಾವು ಪಾಪದ ಕೆಲಸಕ್ಕೆ ಹೋಗ್ತಾ ಇದ್ವಿ. ದೇವರು ನಮ್ಮ ಸಂಗಡಿಗೆ ಇದ್ದಾನಂತ ಮರೆತು ನಾವು ವೈನ್ ಶಾಪಿಗೆ ಹೋಗ್ತಾ ಇದ್ವಿ. ದೇವರು ನಮ್ಮ ಸಂಗಡ ಇದ್ದಾನಂತ ಗೊತ್ತಿದ್ರು ನಾವು ಹೋಗಿ ತಂಬಾಗ ಆಗ್ತಾ ಇರ್ತೀವಿ. ದೇವರು ನಮ್ಮ ಸಂಗಡಿಗೆ ಇದ್ದಾನಂತ ಗೊತ್ತಿದ್ರು ಹೋಗಿ ಪಾಪದ ಕೆಲಸಗಳಲ್ಲಿ ನಾವೇನು ಮಾಡ್ತಾ ಇದ್ವಿ? ಬೀಳ್ತಾ ಇದ್ದೀವಿ. ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದೇವೆ, ಇನ್ನೊಬ್ಬರನ್ನ ಶಪಿಸ್ತಾ ಇದ್ದೇವೆ. ಸೊ ಇದೆಲ್ಲ ಮಾಡ್ತಾ ಇರುವಾಗ ನಮ್ಮ ಸಂಗಡ ಯಾರಿದ್ದಾನಲ್ಲಿ? ಆಮೇಲೆ ದೇವರಿಗೆ ನೋವಾಗತ್ತಾ ಇಲ್ವಾ? ಆವಾಗ ದೇವರು ಏನಂತಾನೆ? ಎಳೆ ಅಲ್ಪ ವಿಶ್ವಾಸಿಯೇ, ಎಳೆ ಅಲ್ಪ ವಿಶ್ವಾಸಿಯೇ, ನಾನು ಇದಕ್ಕಾಗಿ ನಿನ್ನ ಕರೆದೆ ಕೇಳ್ತಾನ ಇಲ್ವಾ ರೀ? ಆಮೇಲೆ ಅಲ್ಲೆಲ್ಲ ಯೋಚನೆ ಮಾಡಬೇಕು ಪ್ರಿಯರೇ. ದೇವರು ನಮ್ಮನ್ನು ಕರೆದ ಉದ್ದೇಶ ನಮ್ಮನ್ನು ಬದಲಾಯಿಸೋದಕ್ಕೋಸ್ಕರ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ಯೋಸೇಪನ ಕರೆದ. ದೇವರು ಏನು ಮಾಡಿದ? ಯೋಸೇಪನ ಕರೆದ. ಅವನು ಹುಟ್ಟುವಾಗಲಿಂದಲೇ ದೇವರು ಅವನ್ನ ಕರೀತಾ ಇದ್ದ. ಅಲ್ಲೆಲ್ಲೂಯ್ಯ. ಅವನಿಗೇನುಂಟು? ಒಂದು ಒಳ್ಳೆ ವರ ಇತ್ತು. ಅದನ್ನು ನೋಡಿ ಅವರ ಅಣ್ಣ ತಮ್ಮದಕ್ಕೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹೊಡ ಹುಟ್ಟಿದವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಅವ್ರ ತಾಯಿ ತಂದೆಗಳಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಆದರೆ ಅವನು ಎಂಥ ಪರಿಸ್ಥಿತಿಯಲ್ಲಿದ್ರು ದೇವರು ಅವನನ್ನು ಅರ್ಥ ಮಾಡಿಕೊಂಡ್ರು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಅವನನ್ನು ಅಣ್ಣ ತಮ್ಮದೆಲ್ಲ ದೂರ ಮಾಡಿದ್ರು, ಕೊಲ್ಲಬೇಕನ್ನೋ ಮಟ್ಟಿಗೆ ಹೋದ್ರು, ತೆಗ್ಗಿನಲ್ಲಿ ಹಾಕಿದ್ರು. ಅಲ್ಲೆಲ್ಲೂಯ್ಯ. ಅವ ಒಂದು ಮಾತು ಕೇಳಲಿಲ್ಲ, ಅಯ್ಯೋ ಸ್ವಾಮಿ ಯಾಕೆ ನನಗಿಂತ ಗತಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಮತ್ತೆ ಅಲ್ಲಿಂದ ಹೋಗಿದ್ದ, ನಂಬಿಗಸ್ತನಾಗಿ ಕೆಲಸ ಮಾಡ್ತಾನೆ, ಅಲ್ಲಿನೂ ವಿರೋಧ, ಅಲ್ಲಿನೂ ತಗೊಂಡೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ. ಜೈಲಿನಲ್ಲಿಯೂ ಕಷ್ಟ, ಜೈಲಿನಲ್ಲಿ ಕೂಡ ಒಳ್ಳೆದನ್ನೇ ಮಾಡ್ತಾ ಇದ್ದಾನೆ, ಅಲ್ಲಿನೂ ಜನ ಮರೆತು ಹೋದ್ರು. ಅಲ್ಲೆಲ್ಲೂಯ್ಯ. ಅವನ ಜೀವಿತವೆಲ್ಲವೂ ಬೇರೆ ಅಡೆಚಡೆ 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 ಅಡೆಚಡೆ. ಆದರೆ ಅವನ ಪ್ರಯಾಣವನ್ನು ಯಾರು ನಿಲ್ಲಿಸಲಿಕ್ಕಾಗಲಿಲ್ಲ. ಅಲ್ಲೆಲ್ಲೂಯ್ಯ. ಅವನ ಗುರಿಯನ್ನು ದೇವರು ಏನು ಮಾಡಲಿಲ್ಲ? ನಿಲ್ಲಿಸಲಿಲ್ಲ. ಎಲ್ಲ ಪರಿಸ್ಥಿತಿಗಳನ್ನು ದಾಟಿ ಅವನು ಆ ಒಂದು ಐಗುಪ್ತ ದೇಶದಲ್ಲಿ ಫರೋಹನ ಥರ ಅವನು ಏನು ಮಾಡಿದ? ಎದ್ದು ನಿಂತುಕೊಂಡ. ಆಮೇಲೆ ಯಾಕಂದ್ರೆ ಅವನ ನಂಬಿಗಸ್ತನಾಗಿದ್ದ. ಅವನ ಸಂಗಡ ಯಾರಿದ್ದು? ದೇವರಿದ್ದು. ಯಾವನ ಸಂಗಡ ದೇವರಿದ್ದಾನೋ ಅವನ ಕೈ ಹಾಕುವ ಕೆಲಸಗಳು ಎಲ್ಲವೂ ಏನಾಗುತ್ತೆ? ಸಫಲವಾಗುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅವನು ನುಡಿದೆಲ್ಲ ಆಗತ್ತೆ. ಅಲ್ಲೆಲ್ಲೂಯ್ಯ. ಅವನ ನಂಬಿಕೆ ಇಟ್ಟಿದೆಲ್ಲ ಆಗತ್ತೆ. ಯಾಕಂದ್ರೆ ಅವನ ಸಂಗಡ ದೇವರಿದ್ದಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನೆಗೆಟಿವ್ ಮಾತುಗಳು ನಮ್ಮ ಬಾಯಿನಲ್ಲಿ ಬರಬಾರದು. ಅಲ್ಲೆಲ್ಲೂಯ್ಯ. ಕೆಟ್ಟ ಮಾತುಗಳು ಅಂದ್ರೆ ಕೆಟ್ಟ ವಿಚಾರಗಳು ಅಂದ್ರೆ ಅಪನಂಬಿಕೆ ಮಾತುಗಳು ನಮ್ಮ ಬಾಯಿನಲ್ಲಿ ಬರಲೇಬಾರದು. ಅಲ್ಲೆಲ್ಲೂಯ್ಯ. ಏನೇ ಇರಲಿ, ಏನು ಪ್ರಾಣ ಹೋಗತ್ತೆ ಅಂದ್ರೂ ನಂಬಿಕೆಯುಳ್ಳ ಮಾತುಗಳು ನಮ್ಮ ಬಾಯಿನಲ್ಲಿ ಬರಬೇಕು. ಯಾಕಂದ್ರೆ ನಮ್ಮ ಸಂಗಡೆಯ ದೇವರಿದ್ದಾನೆ. ಅಲ್ಲೆಲ್ಲೂಯ್ಯ. ಆ ನಂಬಿಕೆ ಮಾತುಗಳು ಅನೇಕರ ಜೀವಿತಗಳನ್ನು ಬದಲಾಯಿಸಿದೆ. ಅಲ್ಲೆಲ್ಲೂಯ್ಯ. ದಾವೀದ, ಈಗಾಗಲೇ ನಾವು ಓದಿದ್ವಿ, ದಾವೀದ ಕುರಿ ಕಾಯ್ತಾ ಇದ್ದವನು. ಅಲ್ಲೆಲ್ಲೂಯ್ಯ. ಅವನು ಎಲ್ಲಾರ ದೃಷ್ಟಿಯಲ್ಲಿ ಹೆಂಗಿದ್ದ? ಇವನೆಲ್ಲ ಕೆಲ್ಸಕ್ಕೆ ಆಗದವನು, ಸಣ್ಣ ಹುಡುಗ, ಇವನಿಗೆ ಏನು ಗೊತ್ತು? ಹಲ್ಲೆಲೂಯ್ಯ. ಅಂತ ದೊಡ್ಡ ಪ್ರವಾದಿ ಸಾಮ್ವೇಲ್ ಕೂಡ ನಂಬಲಿಲ್ಲ, ಇವನ ಅಂತ ಹೇಳಿದ. ಆಮೇಲೆ ಹಲ್ಲೆಲೂಯ್ಯ. ಎಲ್ಲರೂ ತಿರಸ್ಕರಿಸಿದ್ರು, ಹೌದಾ ಇಲ್ವಾ? ಅವರಪ್ಪ ಅವ ಬೈದಾನ್ರಿ, ಎಲ್ಲ ಹುಡುಗರನ್ನ ಕರೆಸಿ ತೋರಿಸಿದ. ಆದ್ರೆ ದಾವೀದನ ಮಾತ್ರ ಅವನು ಏನು ಮಾಡಲಿಲ್ಲ? ಕರೀಲಿಲ್ಲ. ಯಾಕಂದ್ರೆ ಅವನ ಕೆಲ್ಸಕ್ಕೆ ಬರೋದಿಲ್ಲ ಅಂತೇಳಿ ಅವನೇ ತೀರ್ಮಾನ ಮಾಡ್ಕೊಂಡಾನ. ಹಲ್ಲೆಲೂಯ್ಯ. ಸಾಮ್ವೇಲ, ಇವನೇ ಇರಬೇಕು. ದೇವರು ಎಲ್ಲ ರಿಜೆಕ್ಟ್ ಮಾಡಿದ್ರು. ಇನ್ನೊಬ್ಬ ದಾವೀದ ಬಂದು ನಿಂತಿದ್ದಾನೆ, ಈಟೆ ಸಣ್ಣದ ಇವನ. ಹಲ್ಲೆಲೂಯ್ಯ. ದೇವರು ಹೇಳ್ತಾ ಇದ್ದಾನೆ, ಇವನೇ. ಆಮೇಲೆ ಹಲ್ಲೆಲೂಯ್ಯ. ಎಲ್ಲಾರ ಕಣ್ಣಿನಲ್ಲಿಯೂ ನಾವು ಬೇಡದವರೇ, ಯಾರಿಗೂ ನಾವು ಬೇಡದವರೇ, ಆದರೆ ದೇವರಿಗೆ ನಾವು ಬೇಕಾದವರಾಗಿದ್ದೇವೆ. ಹಲ್ಲೆಲೂಯ್ಯ. ಎಲ್ಲರೂ ತಿರಸ್ಕರಿಸಿದ್ರು. ಅವರ ಸ್ವಂತ ಅಣ್ಣ ತಮ್ಮದ್ರು ಏನು ಮಾಡಿದ್ರು? ಇಲ್ಲಿ ಏನು ನಡೀತಾ? ಎದಕ್ಕೆ ಬಂದಿ? ಇಲ್ಲಿ ಯುದ್ಧ ನಡೀತಾ ಇದೆ, ನಿನಗದಕ್ಕೆ ಸಂಬಂಧ ಇಲ್ಲ, ಯಾಕಲೇ ಬಂದಿ? ನಡಿ ಅಂತ ಕಳಿಸಿದ್ರು. ಆಮೇಲೆ ಹಲ್ಲೆಲೂಯ್ಯ. ಎಲ್ಲರೂ ಅವನ್ನ ಏನು ಮಾಡಿದ್ರಿ? ತಿರಸ್ಕರಿಸಿದ್ರು. ಆದರೆ ಅವನ ಸಂಗಡ ದೇವರಿದ್ದರು. ಆಮೇಲೆ ಹಲ್ಲೆಲೂಯ್ಯ. ಅವನು ಧೈರ್ಯವಾಗಿ ಹೋಗಿ ಮುಂದೆ ನಿಂತು ಹೇಳ್ತಾ ಇದ್ದಾನೆ,
ನೀವು ಏನು ತಗೊಳ್ಬೇಕಂದ್ರೆ ಬರ್ರೋ, ಆದ ನಾನಾದರೂ ಜೀವ ಸ್ವರೂಪನಾದ ದೇವರ ನಾಮವನ್ನು ಹಿಡಿದುಕೊಂಡು ಬಂದಿದ್ದೇನೆ. ಅಲ್ಲೆಲ್ಲೂಯ್ಯ. ಆ ನಂಬಿಕೆ, ಆ ಒಂದು ನಂಬಿಕೆ ಮಾತು ಅದೇ ಕ್ಷಣದಲ್ಲಿ ಗೋಳಿಯತನ ಜಯಿಸಿ ರಾಜನಾಗುವಂತ ಅಧಿಕಾರವನ್ನು ಕೊಟ್ಟಿತ್ತು. ಅಲ್ಲೆಲ್ಲೂಯ್ಯ. ಅವನ ಗುರಿಯನ್ನು ದೇವರು ಏನ್ ಮಾಡಿದಾರೆ? ನಡೆಸ್ಕೊಂಡು ಹೋಗ್ತಾ ಇದ್ರು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದಕ್ಕೆ ಹೋಗಿ ಮಂಜುಷ ಬರ್ತಾ ಇರುವಾಗ ತನ್ನನ್ನೇ ಮರೆತು ಏನ್ ಮಾಡ್ತಾ ಇದ್ದವ? ಕುಣಿತಾ ಇದ್ದ, ಡ್ಯಾನ್ಸ್ ಮಾಡ್ತಾ ಇದ್ದ. ಯಾಕ ಅವನ ಹೆಂಡತಿ ಏನಂತ ಮಾತಾಡ್ತಿದ್ಲು? ಎಲ್ಲ ಹುಡುಗಿಯರು ನೋಡಕತ್ತಾರ, ದೇಶದ ರಾಜ ಇವ ಹೆಂಗ ಕುಣಿಯಾಕತ್ತ ನೋಡಿ. ಮೈ ಮೇಲೆ ಇರುವಂತ ಬಟ್ಟೆ ಕಳಚಿ ಕೆಳಗೆ ಬೀಳೋದು ಕೂಡ ಗೊತ್ತಿಲ್ಲ ತರ ಇಷ್ಟು ನೀಚನಾಗಿ ಏನ್ ಮಾಡ್ತಿದ್ದಾನೆ? ಕುಣಿತಾ ಇದ್ದಾನಲ್ಲ ಅಂತ ಹೇಳಿ ಅವಳು ಹೆಂಡತಿ ಏನ್ ಮಾಡ್ತಿದ್ಲು? ಮಾತಾಡ್ತಾ ಇದ್ಲು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವಾಗ ದಾವಿದ ಏನಂತ? ಲೇ, ನಿಮ್ಮಪ್ಪ ನನ್ನನ್ನ ಕಾಪಾಡ್ಲಿಲ್ಲ, ನಮ್ಮಪ್ಪ ನನ್ನನ್ನ ಕಾಪಾಡ್ಲಿಲ್ಲ, ಈ ಜನ ನನ್ನನ್ನು ಕಾಪಾಡಲಿಲ್ಲ, ನನ್ನ ಅಣ್ಣ ತಮ್ಮನನ್ನ ಕಾಪಾಡಲಿಲ್ಲ. ನನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ರಾಜನಾಗಿ ಮಾಡಿದ್ದು ನನ್ನ ದೇವರು. ಆತನ ಮುಂದೆ ಇದಕ್ಕಿಂತಲೂ ನಾನು ನೀಚನಾಗ್ತೀನಿ ಅಂತ ಹೇಳಿದ ಅವನು. ಆಮೇಲೆ ಇದಕ್ಕಿಂತಲೂ ಕಡೆ ಆಗ್ತೀನಿ ಅಂತ ಹೇಳಿದ. ಯಾಕಂದ್ರೆ ಅವನ ಸಂಗಡ ದೇವರಿದ್ದನು. ಆಮೇಲೆ ಅಲ್ಲೂ ಈ ವೈರಾಗ್ಯ, ಈ ನಂಬಿಕೆ ಇವತ್ತು ನಮಗೆ ಬೇಕು ಪ್ರಿಯ. ಅಲ್ಲೂಯ್ಯ. ನನ್ನ ಕಷ್ಟ ಕಾಲದಲ್ಲಿ ಯಾವನ ಕೈ ಹಿಡಲಿಲ್ಲ, ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಬಂದಂತ ದೇವರು ನನ್ನ ಕರ್ತನು. ಅಲ್ಲೆಲ್ಲೂಯ್ಯ. ಅವನೇ ನಂಬಿಗಸ್ತನಾಗಿದ್ದಾನೆ. ಇವತ್ತಿಗೂ ನನ್ನನ್ನು ಏನ್ ಮಾಡ್ತಾ ಇದ್ದಾನೆ? ನಡೆಸುತ್ತಾ ಇದ್ದಾನೆ. ಆತನ ಕರೆದ ನಂಬಿಕೆ ಎಂದಿಗೂ ವ್ಯರ್ಥವಾಗೋದೇ ಇಲ್ಲ. ದಳ ಸೇರಿಸ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪಕ್ಕದಲ್ಲಿದ್ದವ್ರ ಕೈ ಹಿಡಿದು ಹೇಳ್ರಿ, ದೇವರು ಖಂಡಿತವಾಗಿ ದಡ ಸೇರಿಸ್ತಾನೆ. ದೇವರು ಖಂಡಿತವಾಗಿ ದಡವನ್ನು ಏನ್ ಮಾಡ್ತಾನೆ? ಸೇರಿಸ್ತಾನೆ. ಅಲ್ಲೂಯ್ಯ. ನೀನ್ ಯಾವುದಕ್ಕೆ ಹೆದರಬೇಡ. ಹೇಳಿ, ನೀನ್ ಯಾವುದಕ್ಕೆ ಹೆದರಬೇಡ, ನೀನ್ ಯಾವುದಕ್ಕೆ ಹೆದರಬೇಡ. ಯಾಕಂದ್ರೆ ನಿನ್ನೊಂದಿಗೆ ದೇವರಿದ್ದಾನೆ. ಹೇಳಿ, ನಿನ್ನೊಂದಿಗೆ ದೇವರಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇದೇ ನಂಬಿಕೆಯಲ್ಲಿ ನಮ್ಮ ಪ್ರಯಾಣದಲ್ಲಿ ನಾವೇನ್ ಮಾಡ್ಬೇಕು? ಮುಂದೆ ಹೋಗಬೇಕು. ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಾವ ಗಾಳಿ, ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಾವ ಸಮುದ್ರ, ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಾವ ಆ ಒಂದು ಎರಿಗೋ ಕೋಟೆ, ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಾವ ಆ ಒಂದು ನೈಲ್ ಯೋರ್ದನ್ ನದಿ, ಸುಮ್ಮನೆ ಎದುರಿಸ್ಲಿಕ್ಕೆ ಬರ್ತಾವ ಕಹಿಯಾದ ನೀರುಗಳು. ಆದ್ರೆ ಯಾವುದೇ ಎದುರಿಸ್ಲಿಕ್ಕೆ ಬಂದಿದ್ರು ನನ್ನ ದೇವನು ಎದ್ದು ನಿಂತು ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲವೂ ಕದಲಿ ಹೋಗುತ್ತದೆ. ಆಮೇಲೆ ನನ್ನ ದೇವರು ಒಂದು ಮಾತು ಹೇಳಿದ್ರೆ ಸಾಕು, ಎಲ್ಲವೂ ಏನಾಗ್ಬಿಡುತ್ತೆ? ಶಾಂತವಾಗಿಬಿಡುತ್ತೆ. ನನ್ನ ದೇವರ ಮುಂದೆ ಯಾವುದು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಕರೆದವನು ಎಲ್ಲಿ ಕರ್ಕೊಂಡೋಗಿ ಸೇರಿಸ್ತಾನೆ? ಎಲ್ಲಿ ಸೇರಿಸಬೇಕೋ ಅಲ್ಲಿ ಖಂಡಿತವಾಗಿ ನನ್ನ ಏನ್ ಮಾಡ್ತಾನೆ? ಸೇರಿಸುತ್ತಾನೆ. ಅಲ್ಲೆಲ್ಲೂಯ್ಯ. ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚಿದವರಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಫಿಲಿಪ್ಪಿಯ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಈ ರೀತಿ ಹೇಳಿದ್ದಾನೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದಲೇ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ಇವತ್ತು ನನ್ನನ್ನು ಬಲಪಡಿಸುವಂತ ಕರ್ತನು ನನ್ನ ಒಂದಿಗಿದ್ದಾನೆ ಪ್ರಿಯರೇ. ಆದ ಕಾರಣ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ, ಆತನ ನಮ್ಮನ್ನು ಸಮರ್ಪಿಸೋಣ. ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಇದೇ ವಾಕ್ಯದ ಆಧಾರ, ಇದೇ ವಾಕ್ಯದ ನಂಬಿಕೆ, ನಮ್ಮನ್ನು ಕರೆದವನು ನೀನು ಸ್ವಾಮಿ. ಬನ್ನಿರಿ ಆಚೆ ದಡೆಗೆ ಹೋಗೋಣಂತ ಕರೆದವನು ನೀನು ಸ್ವಾಮಿ. ಬನ್ನಿರಿ ಪರಲೋಕ ರಾಜ್ಯಕ್ಕೆ ಹೋಗೋಣಂತ ಕರೆದವರು ನೀವು ಸ್ವಾಮಿ. ಬನ್ನಿರಿ ಲೋಕದ ದೇಶದೊಳಗೆ ಹೋಗೋಣಂತ ಕರೆದ ದೇವರು ನೀವು ಸ್ವಾಮಿ. ಕಷ್ಟಪಟ್ಟು ಹೊರೆಯನ್ನು ಹೊತ್ತುಕೊಂಡು ಬನ್ನಿರಿ ಅಂತ ಕರೆದ ದೇವರು ನೀನು ಸ್ವಾಮಿ. ಕರ್ತ, ನೀನು ಕರೆದಾತನ ನಂಬಿಗಸ್ತನು. ನಿನ್ನ ನಂಬಿಕೆ ಎಂದಿಗೂ ವ್ಯರ್ಥವಾಗೋದಿಲ್ಲ. ಆ ನಂಬಿಕೆಯಲ್ಲಿ ನಾವು ಇನ್ನೂ ಬಲ ಹೊಂದಿಕೊಂಡು, ಆ ನಂಬಿಕೆಯಲ್ಲಿ ಇನ್ನೂ ಎಚ್ಚರವಾಗಿಕೊಂಡು, ಆ ನಂಬಿಕೆಯಲ್ಲಿ ಇನ್ನೂ ನಾವು ಮುಂದೆ ನಡೀಲಿಕ್ಕೆ ದೇವರೇ ನೀನು ಕೃಪೆ ಕೊಡು, ಶಕ್ತಿ ಕೊಡು, ಆಲೋಚನೆ ಕೊಡು. ಕರ್ತನೇ, ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಅಪನಂಬಿಕೆಯ ಮಾತುಗಳನ್ನು ಕಿತ್ತ ಹಾಕಿ ನಂಬಿಕೆಯ ಮಾತುಗಳನ್ನು ಹುಟ್ಟಿಸು. ಅದು ಎಂತ ಅನಾರೋಗ್ಯ ಬರಲಿ, ಅದು ಎಂತ ತೊಂದರೆಗಳು ಬರಲಿ, ಅದು ಎಂತ ಹಿಂಸೆಗಳು ಬರಲಿ, ಅದು ಎಂತ ವೇದನೆಗಳು ಬರಲಿ, ಆದರೆ ಅದೆಲ್ಲವನ್ನು ಯೇಸುವೆ ನಿನ್ನ ನಾಮದಲ್ಲಿ, ನಿನ್ನ ಒಂದು ಮಾತಿನಲ್ಲಿ ಲಯವಾಗಲಿ ಸ್ವಾಮಿ. ನೀನು ಕರೆದವನು ಸ್ವಾಮಿ, ನಮ್ಮನ್ನು ಬಲಪಡಿಸುತ್ತೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಆಶೀರ್ವದಿಸಿಕೊಡು, ಬಲಪಡಿಸು, ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬಿಡಿ ಹೊಂದುತ್ತಾ ಇದ್ದೇವೆ. ನಮ್ಮ ಜೀವವನ್ನು ಸರಿಗೆ ತಂದೆಯಾದ ದೇವರೇ. ಆಮೆನ್, ಆಮೆನ್. God bless you. Praise the Lord.